ಕ್ವಾರ್ಟರ್ಸ್ ಆಗಿರುವಂತಹ ಪಬ್ಲಿಕ್ ಟಿವಿಯಲ್ಲಿ ಮೊನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಮಾತಿಗೆ ಸಿಕ್ಕಿದ್ರು. ಈ ಟೈಮ್ನಲ್ಲಿ ಈ ಅಧಿಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನದಾಳದ ಹಲವು ಬಯಕೆಗಳನ್ನು ಅವರು ವ್ಯಕ್ತಪಡಿಸಿದ್ರು. ಇದಾದ ನಂತರ ಬಹಳಷ್ಟು ದೊಡ್ಡ ದೊಡ್ಡ ಡೆವಲಪ್ಮೆಂಟ್ಗಳು ಸದ್ಯಕ್ಕೆ ಪಟ್ಟದ ಆಟಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರಿಗೆ ದೀರ್ಘಾವಧಿ ಮುಖ್ಯಮಂತ್ರಿಯ ಬಯಕೆ, ಈ ಬಯಕೆ ಹಲವರ ನಿದ್ದೆಯನ್ನು ಕಸಿದುಕೊಂಡಿದೆ. ಮನದಾಳದ ಆಸೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಮುಕ್ತವಾಗಿ ಹೇಳ್ಕೊಂಡಿದ್ರು. ಸಿಎಂ ಹೇಳಿಕೆಯನ್ನ ಅನುಕೂಲಕ್ಕೆ ತಕ್ಕಂತೆ ಕೆಲವರು ಬಳಸ್ತಾ ಇದ್ದಾರೆ. ಇದೇ ಸಂದರ್ಭ ಅಂತ ಕಾಯ್ತಾ ಇದ್ರು. ಸಿಕ್ಕಿದ ತಕ್ಷಣ ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಇದು ಬರ್ಬರ್ತ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಪಾಲಿಗೆ ಬಿಸಿ ತುಪ್ಪವೂ ಆಗ್ತಾ ಇದೆ. ನುಂಗೋಕ್ಕೂ ಆಗ್ತಾ ಇಲ್ಲ, ಉಗುಳೋಕ್ಕೂ ಆಗ್ತಾ ಇಲ್ಲ. ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಕೊಟ್ಟ ಮೇಲೆ ಇನ್ನೇನಿದೆ, ನಮಗೆ ಯಾರು ಸ್ಪೀಡ್ ಬ್ರೇಕರ್ ಹಾಕೋರು ಅನ್ನೋ ಒಂದು ಜೋಶು ಅವರ ಆಪ್ತರ ಪಾಳ್ಯದಲ್ಲಿ ಕಾಣಿಸ್ತಾ ಇದೆ. ಮೊನ್ನೆ ಹೇಳ್ತಾ ಇದ್ರು, ರಾಜಕೀಯ ನಿವೃತ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನೆಕ್ಸ್ಟ್ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಅವರು ಆಡಿದಂತಹ ಅಷ್ಟೂ ಮಾತುಗಳು ಅವರ ಬೆಂಬಲಿಗರಿಗೆ ಅಥವಾ ಆಪ್ತ ವರ್ಗಕ್ಕೆ ನೂರಾನೆಯ ಬಲವನ್ನು ತಂದುಕೊಟ್ಟಿದೆ. ಇಷ್ಟು ದಿನ ಅವ್ರಿಗೆ ಚಡಪಡಿಕೆಯಲ್ಲಿದ್ರು, ಮಾತಾಡಬೇಕು ಅಂತ ಬಯಸಿದ್ರು ಕೂಡ ಆಗ್ತಾ ಇಲ್ಲ ಅಂತ. ಬಟ್ ಎಫೆಕ್ಟಿವ್ ಆಗಿ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಕೊಟ್ಟ ಬೆನ್ನಲ್ಲೇ ಈ ಸ್ಪೀಡ್ ಬ್ರೇಕರ್ ನಮ್ಗೆ ಇನ್ಯಾರೂ ಹಾಕಲ್ಲ ಅನ್ನೋ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಮಾತನಾಡ್ತಾ ಇದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರು 5 ವರ್ಷ ಕಂಪ್ಲೀಟ್ ಮಾಡಿದ್ರೆ ಸ್ವಾಭಾವಿಕವಾಗಿ ಒಂದು ರೆಕಾರ್ಡ್ ಆಗುತ್ತೆ. ನಾನೇ ಹೇಳಿದ್ದೀನಿ, ಆ ರೀತಿ ಹಾರೈಸ್ತೇನೆ. ನಾವು ಅಂದ್ಕೊಂಡಿದ್ದು ಅವರು 5 ವರ್ಷಕ್ಕೂ ಕೂಡ ಆಯ್ಕೆ ಮಾಡಿದ್ದಾರೆ ಅಂತೇಳಿ. ಆ ಸಂದರ್ಭದಲ್ಲಿ ನಮ್ಗೆ ಯಾರು ಏನು ಹೇಳಲಿಲ್ಲ, ನೀವು 2.5 ವರ್ಷಕ್ಕೆ ಮಾತ್ರ ಆಯ್ಕೆ ಮಾಡ್ತಾ ಇದ್ದೀವಿ, ಅವ್ರನ್ನ 2.5 ವರ್ಷಕ್ಕೆ ಬದಲಾಯಿಸ್ತೀವಿ ಅಂತ ಏನು ಹೇಳಿರಲಿಲ್ಲ. ಸಾರ್ವಜನಿಕ ಜೀವನದಲ್ಲಿ ರಿಟೈರ್ಮೆಂಟ್ ಅಂತ ಇರಲ್ಲ. ಇದೇನು ಗೌರ್ಮೆಂಟ್ ಕೆಲಸನೇ, ರೆಸ್ಟ್ ತಗೊಳಕ್ಕೆ. ಸಾರ್ವಜನಿಕ ಬದುಕಿರೋದು ಜನರಿಗೆ ಸೇವೆ ಮಾಡೋಕ್ಕೆ, ರಾಜ್ಯನ ಅಭಿವೃದ್ಧಿ ಮಾಡೋಕ್ಕೆ. ಯು ವಾಂಟ್ ಟು ಬಿ ಇನ್ ಪಬ್ಲಿಕ್ ಲೈಫ್, ಯು ವಿಲ್ ಬಿ ಇನ್ ಪಬ್ಲಿಕ್, ಯು ವಿಲ್ ಕಂಟಿನ್ಯೂ ಪಬ್ಲಿಕ್ ಲೈಫ್. ಡೌಟ್ ಕೇಳೋ ಪ್ರಶ್ನೆ ಬರೋದಿಲ್ವೇ? ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಮುಖ್ಯಮಂತ್ರಿಗಳು ತಮ್ಮ ಪೂರ್ಣಾವಧಿಯನ್ನು ಪೂರೈಸ್ತಾರೆ. ಮತ್ತೆ ಅವರ ನೇತೃತ್ವದಲ್ಲಿ ಚುನಾವಣೆ ಆಗ್ತದೆ, ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ. ಎಲ್ಲರೂ ಭಾಳಷ್ಟು ಹೇಳಿದ್ದಾರೆ. ಡಿ ಕೆ ಸುರೇಶ್ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಎಲ್ಲರ ಅಭಿಪ್ರಾಯ ಎಲ್ಲರದು ನಮ್ಮದು ಅಭಿಪ್ರಾಯ ಇದ್ದೇ ಇರ್ತದೆ. ನೋಡ್ರಿ, ಕಾದು ನೋಡೋಣ. ತಕ್ಷಣ ಹೇಳಿಕೆ ಆಗೋಲ್ಲ, ವೇಟ್ ಮಾಡೋಣ.